ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಮ್ಮ ರೈತ ಮಿತ್ರರು ಇವತ್ತು ಶಿವಮೊಗ್ಗ ಜಿಲ್ಲಾ ಹಾಲು ಉತ್ಪಾದಕರ ಹಿತರಕ್ಷಣಾ ವೇದಿಕೆ, ಹಾಗೆ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆ, ಜಯ ಕರ್ನಾಟಕ ವೇದಿಕೆ, ಅನೇಕ ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಕೊಟ್ಟರು. ಉದ್ದೇಶ ಏನಂತಂದರೆ, ಸುಮಾರು ಕರ್ನಾಟಕ ರಾಜ್ಯದಲ್ಲಿ 14 ಹಾಲು ಒಕ್ಕೂಟಗಳು ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ 25 ಲಕ್ಷಕ್ಕೂ ಹೆಚ್ಚು ರೈತರು ಹಾಲು ಉತ್ಪಾದನೆಯಲ್ಲಿ ತೊಡ್ಕೊಂಡಿದ್ದಾರೆ. ಒಕ್ಕೂಟದ ವ್ಯಾಪ್ತಿಯಲ್ಲಿ, ಕರ್ನಾಟಕ ರಾಜ್ಯ ಒಕ್ಕೂಟದ ವ್ಯಾಪ್ತಿಯಲ್ಲಿ ಸುಮಾರು 85 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಗುರಿಯನ್ನು ಇವತ್ತು ಕರ್ನಾಟಕ ರಾಜ್ಯ ಹೊಂದಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆ ಸುಮಾರು 9.5 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಣೆ ಮಾಡ್ತಕ್ಕಂಥ ನಮ್ಮ ರೈತ ಬಂಧುಗಳು ಇವತ್ತು ಅದನ್ನು ಅತ್ಯಂತ ಯಶಸ್ವಿಯಾಗಿ ಹಾಲು ಸಂಗ್ರಹಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಬೇರೇನೂ ಇಲ್ಲ, ಹಾಲು ಖರೀದಿಸತಕ್ಕಂಥ ನಮ್ಮ ರೈತ ಉತ್ಪಾದಕರಿಗೆ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಸುಮಾರು 35 ರೂಪಾಯಿ ಇರೋ ಹಾಲನ್ನು 20 ರೂಪಾಯಿ ಹೆಚ್ಚುವರಿಯಾಗಿ ರೈತರಿಗೆ ಕೊಡಬೇಕು. ಅದೇ ರೀತಿ ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇದ್ದಾರೆ, ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅದು 10 ರೂಪಾಯಿಗೆ ಏರಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ. ಅದೇ ರೀತಿ ಹಾಲು ಉತ್ಪಾದಕರ ಜೊತೆಯಲ್ಲಿ ನಮ್ಮ ಸಿಬ್ಬಂದಿಗಳು, ನಿಮಗೆ ಗೊತ್ತಿದೆ, ನೀವೆಲ್ಲ ರೈತರ ಮಕ್ಕಳೇ ಇದ್ದೀರಿ ಅಂತ ನಾವು ಭಾವಿಸ್ತೀವಿ. ಬೆಳಗ್ಗೆ ಶುರು ಮಾಡಿದ್ರೆ 5 ಗಂಟೆಯಿಂದ 11 ಗಂಟೆ ಹಾಲು ಲಿಫ್ಟ್ ಆಗೋವರೆಗೂ ಅವರು ಒಕ್ಕೂಟದಲ್ಲಿ ಸೊಸೈಟಿಯಲ್ಲಿರಬೇಕು. 135 BMCಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತದೆ. ಅದರಲ್ಲಿ ಪ್ರತಿ BMC ಅವರು 3000 ಲೀಟ್ರನ್ನ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಅವರಿಗೆ ಆ BMCಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸೊಸೈಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ BMCಯಲ್ಲಿ ಈಗಾಗಲೇ ಪ್ರೋತ್ಸಾಹಧನ 12,000 ರೂಪಾಯಿ ಕೊಡ್ತಾ ಇದ್ದೀರಿ, ಅದನ್ನು 20,000ಕ್ಕೆ ಏರಿಸಬೇಕು. ಅದೇ ರೀತಿ ಸೆಕ್ರೆಟರಿಗಳಿಗೆ ಮರಣೋತ್ತರ ನಿಧಿ ಅಂತ ಏನು ಇದು ನಿವೃತ್ತ ನಿಧಿ ಅಂತ ಏನು ಕೊಡ್ತಾ ಇದ್ದೀರಿ, ಅದನ್ನು 3 ಲಕ್ಷದಿಂದ 5 ಲಕ್ಷಕ್ಕೆ ಕೊಡಬೇಕು. ಆ ಥರ ಹೇಳ್ತಾ, ಮತ್ತು ವಿಶೇಷವಾಗಿ ನಮ್ಮ ಹಾಲು ಉತ್ಪಾದಕರಿಗೆ ವಯೋಮಿತಿ ಮೇಲೆ ನೀವು ಹಾಲಿನ ಮರಣಾನಂತರ ವಯೋಮಿತಿ ಮೇಲೆ ದುಡ್ಡು ಕೊಡ್ತೀರಿ, ಅದು ಸಾಧ್ಯನೇ ಇಲ್ಲ. ವಯೋಮಿತಿ ಆದರೆ ವಯೋಮಿತಿ ಮೇಲೆ ಹಾಲು ತಗೊಳ್ತಾ ಇಲ್ಲ ನೀವು. ಪ್ರತಿಯೊಬ್ಬರಿಗೂ ಮರಣೋತ್ತರ ನಿಧಿನ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ಮನವಿ. 4:15ರಿಂದ ಪ್ರಾರಂಭಗೊಂಡು 10 ಗಂಟೆ ತನಕ ಕೆಲಸ ಮಾಡ್ತಕ್ಕಂಥವ್ರು ಏಕೈಕ ಸದಸ್ಯರು ಅಂತಂದರೆ ಹಾಲು ಉತ್ಪಾದಕರು ಮತ್ತು ಸಿಬ್ಬಂದಿಗಳು. ಆದರೆ ಸಿಬ್ಬಂದಿಗಳಿಗೆ ಇದುವರೆಗೂ ಯಾವುದೇ ಭದ್ರತೆ ಅನ್ನೋದು ಇಲ್ಲ. ಹಾಗಾಗಿ ಸಿಬ್ಬಂದಿಗಳಿಗೆ ಭದ್ರತೆಯನ್ನು ಕೊಡಿ, ಆರೋಗ್ಯಕ್ಕೆ ESIಯನ್ನು ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಯಾರಾದರೂ ಸಾವಾದರೂ ಕೂಡ ನಾವು ಒಂದು ದಿನ ರಜಾ ಹಾಕೋಂಗಿಲ್ಲ, ರಜಾ ವೇತನ ತಗೊಳ್ಳದೆ ಕೆಲಸ ಮಾಡ್ತಿರೋರು ನಾವು. ಆದ್ದರಿಂದ ದಯವಿಟ್ಟು ನಮಗೆ ESI ಮಾಡಿಕೊಡಿ. ಉತ್ಪಾದಕರಿಗೆ ಹಾಲಿನ ದರವನ್ನು ಹೆಚ್ಚಿಸಿ. ಇದುವರೆಗೂ ಸಿಬ್ಬಂದಿಗಳು ತಗೊಳ್ತಾ ಇರುವಂಥ ಪ್ರೋತ್ಸಾಹಧನ ಒಕ್ಕೂಟದ್ದಲ್ಲ, ಸರ್ಕಾರದ್ದಲ್ಲ, ನಮ್ಮ ಹಾಲು ಉತ್ಪಾದಕರ ಹಣದಲ್ಲೇ ನಾವು ವೇತನವನ್ನು ಪಡೆಯುತ್ತಾ ಇದ್ದೇವೆ. ಆದರೆ ಹಾಲು ಉತ್ಪಾದಕರಿಗೆ ಸರಿಯಾಗಿ ದರ ಇಲ್ಲದೇ ಇದ್ದಾಗ ನಾವು ಅವರಿಗೆ ವೇತನವನ್ನು ಕೊಡಿ ಅಂತ ಕೇಳೋಕ್ಕಾದ್ರೂ ನಮ್ಗೆ ಬಾಯಿಲ್ಲ. ಅದಕ್ಕೆ ಈ ಎಲ್ಲ ವೇದಿಕೆಯ ಮೂಲಕ ಸರ್ಕಾರಕ್ಕೂ ಹಾಗೂ ಒಕ್ಕೂಟಕ್ಕೂ ನಮ್ಮ ಸಿಬ್ಬಂದಿಗಳನ್ನು ಗುರುತಿಸಿ ESIಯಿಂದ ಹಿಡಿದು ಒಂದು ಸಹಾಯಧನವನ್ನು ಹೆಚ್ಚಿಸಬೇಕು, ಹಾಲಿನ ದರವನ್ನು ಹೆಚ್ಚಿಸಬೇಕು ಅಂತ ಎಲ್ಲರ ಮೂಲಕ ಕೇಳ್ಕೊತಾ ಇದ್ದೀವಿ.